ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಆತ್ಮೀಯ ವೀಕ್ಷಕರೇ, ಅಥರ್ವಣ ವೇದ ಅಂತಕ್ಕಂಥ ಒಂದು ವೇದವನ್ನು ನಾವು ಇವತ್ತಿನ ದಿವಸ ವಿಶೇಷವಾಗಿ ಮಾತಾಡ್ತಾ ಇದ್ದೀವಿ. ಆ ಅಥರ್ವಣ ವೇದದಲ್ಲಿರ್ತಕ್ಕಂಥ ತಾಂತ್ರಿಕ ಮಂತ್ರಗಳು, ಮಾಂತ್ರಿಕ ಶಕ್ತಿ, ಇದು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಎಷ್ಟೋ ಜನಕ್ಕೆ ಈ ಒಂದು ಮಾಂತ್ರಿಕ ಶಕ್ತಿಯಿಂದ ಹಲವಾರು ಸಮಸ್ಯೆಗಳು ಆಗಿದೆ, ಸಮಸ್ಯೆಗಳಿಗೆ ನಿವಾರಣೆ ಕೂಡ ಸಿಕ್ಕಿದೆ. ಏನು ಸಮಸ್ಯೆ ಆಗಿದೆ? ಏನು ನಾವು ಕಾಲಜಾದು ಅಂತ ಕರಿತೀವಿ ಹಿಂದಿಲಿ, ಬ್ಲ್ಯಾಕ್ ಮ್ಯಾಜಿಕ್ ಅಥವಾ ಮಾಂತ್ರಿಕ ಅಂತ ಹೇಳಿ ಕರಿತೀವಿ. ಅಂತಹ ಒಂದು ಈ ಮಾಟ ಮೋಡಿ ಮಂತ್ರ ಅಂತ ಏನು ಹೇಳ್ತೀವಲ್ಲ, ಇಂತಹ ಒಂದು ವಿಚಾರದಲ್ಲಿ ಹಲವಾರು ಜನಗಳಿಗೆ ಮನುಷ್ಯನ ಒಂದು ಅಭಿವೃದ್ಧಿ ಕುಂಠಿತವಾಗೋದ್ರಿಂದ ಹಿಡಿದು ಸಾವಿನ ತನಕ ಎಲ್ಲ ಥರ ಕೆಟ್ಟದ್ದು ಆಗ್ತಾ ಇರುತ್ತೆ. ಯಾವ ಕೆಲಸಕ್ಕೆ ಕೈ ಹಿಡಿದ್ರು, ಯಾವ ಕೆಲಸಕ್ಕೆ ಕೈ ಹಾಕಿದ್ರು ಆ ಕೆಲಸ ಆಗದೇ ಇರೋದು, ಜೀವನದಲ್ಲಿ ಒಂದು ಒಳ್ಳೆ ಲೆವೆಲಲ್ಲಿರೋದು ಫುಲ್ಲು ಝೀರೋ ಲೆವೆಲ್ಗೆ ಬಂದುಬಿಡೋದು, ಮಾನಸಿಕ ಹಿಂಸೆಗಳು. ನಾವು ಏನೋ ಒಂದು ವಿಚಾರಕ್ಕೆ ಅಂತ ಹೇಳಿ ಹೋದಾಗ ಆ ವಿಚಾರದಲ್ಲಿ ದೊಡ್ಡ ನಮಗೆ ಅನುಕೂಲ ಆಗೋದ್ರ ಬದಲಾಗಿ ದೊಡ್ಡ ತೊಂದರೆ ಆಗಿ ನಾವು ಜೈಲು ಮುಂತಾದದನ್ನ ಅನುಭವಿಸೋವಂಥದ್ದು, ಇಂಥದ್ದೆಲ್ಲವೂ ಕೂಡ ಮಾಂತ್ರಿಕದಲ್ಲಿ ಆಗುತ್ತೆ. ಮನುಷ್ಯನಿಗೆ ಅವನ ದೇಹದ ಮೇಲೆ ಫುಲ್ ಕಂಟ್ರೋಲು ಈ ಮಾಂತ್ರಿಕ ಶಕ್ತಿಯಿಂದ ಹಿಡಿದಾಗ ಆ ಮನುಷ್ಯನ ದೇಹದಲ್ಲಿ ನಾನಾ ವಿಧವಾಗಿರ್ತಕ್ಕಂಥ ನೋವುಗಳು, ಸಂಕಟಗಳು, ದುಃಖಗಳು ಬಹಳವಾಗಿರ್ತಕ್ಕಂಥವು ಆಗುತ್ತೆ. ಮನುಷ್ಯನ ಚರ್ಮದಿಂದ ಹಿಡಿದು, ಮೂಳೆಯಿಂದ ಹಿಡಿದು, ರಕ್ತದಿಂದ ಹಿಡಿದು ಶರೀರದಲ್ಲಿರ್ತಕ್ಕಂಥ ಎಲ್ಲ ಒಂದು ಅಂಗಾಂಗಗಳಲ್ಲೂ ಕೂಡ ಆ ತೊಂದರೆಗಳು ಅನುಭವಿಸುವಂಥದ್ದು ಮಾಂತ್ರಿಕ ಶಕ್ತಿಯಿಂದ. ಈ ಶಕ್ತಿ ಇರ್ತಕ್ಕಂಥದ್ದು ಅಥರ್ವಣ ವೇದದಲ್ಲಿ. ಅದೇ ಅಥರ್ವಣ ವೇದದಲ್ಲಿ ಈ ಥರ ಮಾಡಿರ್ತಕ್ಕಂಥ ದುಷ್ಟ ಪ್ರಯೋಗವನ್ನು ತೆಗೆಯುವಂಥದ್ದು, ತೊಂದರೆಗಳನ್ನ ತೆಗೆಯುವಂಥದ್ದು, ಅನುಕೂಲವನ್ನು ಮಾಡುವಂಥದ್ದು, ಅಭಿವೃದ್ಧಿಯನ್ನು ಮಾಡುವಂಥದ್ದು, ವಿಶೇಷವಾಗಿರ್ತಕ್ಕಂಥ ಸಿದ್ಧಿ ಸಾಧನೆಯನ್ನು ಮಾಡುವಂಥದ್ದು, ಮತ್ತು ಜೀವನದಲ್ಲಿ ಒಳ್ಳೆಯ ಒಂದು ಮಟ್ಟಕ್ಕೆ ತಲುಪುವಂಥದ್ದು, 4 ಜನಕ್ಕೆ ಒಳ್ಳೆಯದನ್ನು ಮಾಡುವಂಥದ್ದು, ಇದೆಲ್ಲವೂ ಕೂಡ ಅಥರ್ವಣ ವೇದದಲ್ಲಿ ತಂತ್ರದಲ್ಲಿ ಬಂದುಬಿಟ್ಟಿದೆ. ಹಾಗಾಗಿ ನಾವು ಯಾವಾಗಲೂ ಕೂಡ ಒಳ್ಳೆಯದನ್ನೇ ನಾವು ಯೋಚನೆ ಮಾಡಬೇಕು ಹೊರತು ಕೆಟ್ಟದನ್ನು ಯೋಚನೆ ಮಾಡಬಾರ್ದು. ಕೆಲವರು ಏನು ಮಾಡಿಬಿಡ್ತಾರೆ ಅಂದರೆ ಬಹಳ ಹುಚ್ಚು ಭ್ರಮೆಯಲ್ಲಿ ನಮ್ಮನ್ನು ಬೆಳೆಸ್ಬಿಡ್ತಾರೆ. ಇವತ್ತು ಹಾಗೆ ಪೇಪರ್ ನೋಡಬೇಕಾದ್ರೆ ಯಾರೋ ಒಬ್ರು ಏನು ಮಾಡಿದರೆ, ಒಂದು ಅಪಾರ್ಟ್ಮೆಂಟಲ್ಲಿ ಒಂದು ನಾಯಿಗೆಯನ್ನು ಬಲಿ ಮಾಡಿ, ಅಂದರೆ ಅದನ್ನು ಕೊಂದು ತೆಗೆದು ಅದರ ಕತ್ತನ್ನು ತೆಗೆದು ಅಲ್ಲಿ ಇಟ್ಬಿಟ್ಟು ಸುತ್ತಲೂ ಶ್ರೀಚಕ್ರನೋ ಏನೋ ಇಟ್ಬಿಟ್ಟು ಏನೋ ಬ್ಲ್ಯಾಕ್ ಮ್ಯಾಜಿಕ್ ಅಂತದ್ದು, ಅದು ಯಾವ ಥರ ಬ್ಲ್ಯಾಕ್ ಮ್ಯಾಜಿಕ್ಕು ನನಗಂತೂ ಗೊತ್ತಾಗ್ತಾ ಇಲ್ಲ, ಅದು ಇಲ್ಲವೇ ಇಲ್ಲ ತಂತ್ರದಲ್ಲಿ. ಆ ಥರದ್ದು ಮಾಡ್ತಾ ಇದ್ದಾರಂತೆ. ಅದು ಅಕ್ಕಪಕ್ಕದ ಮನೆಯವರೆಲ್ಲ ನೋಡಿ ಬಂದು ನೋಡಿದಾಗ ಆ ಹುಡುಗಿ ನೋಡಿದ್ರೆ ಏನು ಏಜೇ ಆಗಿಲ್ಲ, ಒಂದು 40 ವರ್ಷದ ಒಳಗಡೆ ಇರ್ತಕ್ಕಂಥ ಲೇಡಿ ಅವಳು. ಆ ಥರದ್ದೊಂದು ನ್ಯೂಸ್ ಕೂಡ ಇವತ್ತು ನೋಡಿದೆ ನಾನು. ಈ ಥರ ಏನೇನೋ ಹುಚ್ಚಾಗಿ ಹೇಳಿಕೊಟ್ಟು ಅದರ ಒಂದು ನಿಜವಾಗಿರ್ತಕ್ಕಂಥ ಒಂದು ವಿದ್ಯೆಯನ್ನೇ ಇವತ್ತಿನ ದಿವಸ ಕೆಟ್ಟದಾಗಿ ಉಪಯೋಗ ಮಾಡ್ಕೊಳ್ಳುವಂಥ ವಿದ್ಯೆಗೆ ಒಂದು ರೆಡಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆ ಥರ ತೊಂದರೆಗಳು ಆಗ್ತಾಯಿದೆ. ಈ ತಾಂತ್ರಿಕದಲ್ಲಿ ಯಾವಾಗಲೂ ಕೂಡ ಬಹಳ ಒಳ್ಳೆಯದನ್ನೇ ಮಾಡಬೇಕು, ಒಳ್ಳೆಯ ವಿಚಾರವನ್ನೇ ಮಾಡಬೇಕು. ಅದಕ್ಕೆ ಅಥರ್ವಣ ವೇದದಲ್ಲಿ 2 ಭಾಗಗಳಿದೆ, ಒಂದು ವಾಮಾಚಾರ, ಇನ್ನೊಂದು ದಕ್ಷಿಣಾಚಾರ. ದಕ್ಷಿಣಾಚಾರದಲ್ಲಿ ಯಾವಾಗಲೂ ಕೂಡ ಒಳ್ಳೆಯದನ್ನೇ ಮಾಡುವಂತಹದ್ದು ಜಾಸ್ತಿ ಇರುತ್ತೆ, ಕೆಟ್ಟದ್ದು ಕಡಿಮೆ ಇರುತ್ತೆ. ಅದೇ ಅಥರ್ವಣ ವೇದದಲ್ಲಿ ಈ ವಾಮಾಚಾರದಲ್ಲಿ ಕೆಟ್ಟದ್ದು ಜಾಸ್ತಿ ಇರುತ್ತೆ, ಒಳ್ಳೆಯದು ತುಂಬ ಕಡಿಮೆ ಇರುತ್ತೆ. ಹಾಗಾಗಿ 2 ಕೊಟ್ಟಿರೋದ್ರಿಂದ ಆದಷ್ಟು ನಾವೇನು ಮಾಡ್ತೀವಿ, ದಕ್ಷಿಣಾಚಾರವನ್ನೇ ಯೂಸ್ ಮಾಡ್ತೀವಿ. ಯಾಕಂದರೆ ಇದರಲ್ಲಿ ಒಳ್ಳೆಯ ಒಂದು ರೀತಿಯಲ್ಲಿ ಅನುಕೂಲ ಮಾಡಿಕೊಡುವಂತಹ ಒಂದು ನಾನಾ ವಿಧವಾಗಿರ್ತಕ್ಕಂಥ ಕೆಲಸಗಳನ್ನ ಮಾಡಿಕೊಡ್ಬೇಕು. ಹಾಗಾಗಿ ಈ ಅಥರ್ವಣ ವೇದ, ಗುಪ್ತ ವಿದ್ಯೆಗಳು, ಸಿದ್ಧಿಗಳು, ಇದನ್ನೆಲ್ಲ ಯಾರು ತಗೊಂಡ್ರೂ ಕೂಡ ಅವರ ಜೀವನದಲ್ಲಿ ಬಹಳಷ್ಟು ಅನುಕೂಲ ಅಭಿವೃದ್ಧಿಗಳಾಗತ್ತೆ. ಎಷ್ಟೋ ಜನ ಇವತ್ತು ಏನು ಮಾಡಿದ್ದಾರೆ, ಕಡು ಬಡವರು, ₹1 ತಿನ್ನಲಿಕ್ಕೆ ದುಡ್ಡಿಲ್ಲ ಅವ್ರ ಹತ್ರ. ನಾವು ತುಂಬ ಕಷ್ಟದಲ್ಲಿದ್ವಿ. ಒಂದು ಕಡೆ ಒಂದು ಆಫೀಸ್ ಮಾಡ್ಕೊಂಡಿದ್ವಿ. ಅಲ್ಲಿ ಪಾಪ ಬಂದರು, ಅವರಲ್ಲಿ ಇದ್ದಿದ್ದೇ ಅವತ್ತು ₹10 ನನಗೆ ಕೊಟ್ಟರು. ನಾನು ಅವರು ಕೊಟ್ಟಿದ್ದೇನಪ್ಪ ಅಂದರೆ, ನಾನೇ ಕೈಯಿಂದ ಬರೆದಿಟ್ಟಿರ್ತಕ್ಕಂಥ ಒಂದು ಯಂತ್ರ, ಒಂದು ಲಿಂಬೆಹಣ್ಣು, ಒಂದಷ್ಟು ಕುಂಕುಮ ಕೊಟ್ಟು ಒಂದು ಮಂತ್ರ ಕೊಟ್ಟೆ. ಇವತ್ತಿನ ದಿವಸ ಅವರು ಕೋಟ್ಯಾಧಿಪತಿಗಳಾಗಿದ್ದಾರೆ. ಇವತ್ತಿಗೂ ಆ ಯಂತ್ರವನ್ನು ಇಟ್ಕೊಂಡಿದ್ದಾರೆ ಅವರ ಪರ್ಸ್ನಲ್ ರೂಮಲ್ಲಿ.
ಬಹಳ ಅದಕ್ಕೆ ಚಿನ್ನದ ಒಂದು ಪೀಠವನ್ನು ಮಾಡಿಸಿ ಅದ್ರ ಮೇಲೆ ಆ ಯಂತ್ರವನ್ನು ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ. ಅಂದರೆ ಅವರಲ್ಲಿರ್ತಕ್ಕಂಥ ಗುರುಭಕ್ತಿ, ಅವರಲ್ಲಿರ್ತಕ್ಕಂಥ ಭಕ್ತಿ ಶ್ರದ್ಧೆ ಇದರಿಂದ ಜೀವನದಲ್ಲಿ ಬಹಳಷ್ಟು ಅನುಕೂಲ ಅಭಿವೃದ್ಧಿಗಳಾಗುತ್ತೆ. ಹಾಗಾಗಿ ಅಥರ್ವವೇಣದಲ್ಲಿ ಮಾಂತ್ರಿಕ ಪ್ರಯೋಗನೂ ಇದೆ. ಅದರಿಂದ ಮಾಡುವಂತಹ ದುಷ್ಟ ಪರಿಣಾಮಗಳನ್ನ ತಡೆಯುವಂಥದ್ದು, ವಾಪಸ್ ಮಾಡುವಂಥದ್ದು, ಅಥವಾ ಯಾರಿಗೂ ಏನೂ ಮಾಡ್ದೇನೆ ನಮಗೆ ನಾವೇ ಅಭಿವೃದ್ಧಿ ಮಾಡಿಕೊಳ್ಳುವಂಥ ಪ್ರಯೋಗವೂ ಕೂಡ ಇದೆ. ಅಂತಹ ವಿಚಾರದಲ್ಲಿ ಈ ಅಥರ್ವವೇಣ ವೇದ ಬಹಳ ಚೆನ್ನಾಗಿ ಕೆಲಸ ಮಾಡಿದೆ. ನಿಮ್ಮ ಯಾರಿಗಾದರೂ ಏನಾದರೂ ಸಮಸ್ಯೆಗಳು, ಅನಾನುಕೂಲಗಳಿದ್ದಾಗ ಅದನ್ನು ಈ ರೀತಿ ಅಥರ್ವಣ ವೇದದಲ್ಲಿ ಆಗಿದೆ ಅಂತ ಕಂಡುಹಿಡಿಬೇಕಾದ್ರೆ ಪ್ರಶ್ನಾಶಾಸ್ತ್ರ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ. ಹಾಗಾಗಿ ಪ್ರಶ್ನಕುಂಡಲಿ, ಪ್ರಶ್ನಾಶಾಸ್ತ್ರ, ಕೌಡೆ, ತಾಂಬೂಲ, ತಂಡೂಲ ಈ ಶಾಸ್ತ್ರಗಳಿಂದ ಇದನ್ನು ನಾವು ನೋಡ್ಬೋದು. ಇಂಥ ವಿಚಾರಗಳಲ್ಲಿ ನೀವು ಏನಾದರೂ ಆಸಕ್ತಿ ಹೊಂದಿದರೆ ಅಥವಾ ನಿಮ್ಮ ಜೀವನದಲ್ಲಿ ಏನಾದರೂ ತೊಂದರೆ ಆಗ್ತಿದ್ರೆ ಸಂಪರ್ಕ ಮಾಡಿ, ನಿಮಗೆ ಆ ಒಂದು ಪ್ರಶ್ನೆಯ ಮೂಲಕ ಅದನ್ನು ಕಂಡುಹಿಡಿದು ಹೇಳಿ ಅಥರ್ವಣ ವೇದದಲ್ಲಿ ಇರ್ತಕ್ಕಂಥ ದಕ್ಷಿಣಾಚಾರ ಪದ್ಧತಿಯಲ್ಲಿ ನಿಮಗೆ ಕ್ಲಿಯರ್ ಮಾಡಿಕೊಡ್ತೀವಿ. ನಮಸ್ಕಾರ.